ನ್ಯಾಯಾಧೀಶರ ಸಹಿಯನ್ನೇ ನಕಲಿ ಮಾಡಿ ಜಮೀನು ಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಜಮೀನದು. ವಂಚಿಸಿದಂತಹ ಆರೋಪಿಗಳ ವಿರುದ್ಧ ಸದ್ಯ ಕೇಸ್ ದಾಖಲಾಗಿದೆ. ಮತ್ತೊಂದು ಕಡೆ ಜಮೀನು ಕಳ್ಕೊಂಡಂತಹ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸದ್ಯ 6 ಮಂದಿಯ ವಿರುದ್ಧ ಎಫ್ಐಆರ್ ಆಗಿದೆ. ಮುನಿರಾಜು, ರಾಘವ, ಆಂಜನಪ್ಪ, ಅರುಣಾಕ್ಷಿ, ಪವಿತ್ರ, ಪೂಜಶ್ರೀ ಹಾಗೆ ಸುಷ್ಮಿತಾ ಅನ್ನುವರ ವಿರುದ್ಧ ಮಹಿಳೆ ಆರೋಪ ಮಾಡಿದ್ದಾರೆ. ನ್ಯಾಯಾಧೀಶರ 3 ಸಹಿಯ ಜೊತೆಗೆ ಒಟ್ಟು 16 ಸಹಿಯನ್ನ ನಕಲಿಸಿ ವಂಚನೆಯನ್ನ ಮಾಡಿದ್ದಾರಂತೆ. ಆನೇಕಲ್ನ ಚಿಂತಲ ಮಡಿವಾಳ ಗ್ರಾಮದ ಸರ್ವೆ ನಂಬರ್ 43/2 ಅಲ್ಲಿರುವಂತಹ ಒಂದು ಜಮೀನದು. ವೆಂಕಟಸ್ವಾಮಿ ಅನ್ನೋರ ಹೆಸರಿನಲ್ಲಿದ್ದಂತಹ 28.8 ಗುಂಟೆ ಜಮೀನು. ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನ್ಯಾಯಾಧೀಶರ ಸಹಿಯನ್ನೇ ನಕಲಿ ಮಾಡಿ ಜಮೀನನ್ನ ಕಬಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಚಿಂತಲಮಾಡವಾಳ ನಮ್ಮವರು ಚಿಂತಲಮಾಡವಾಳ ಪಕ್ಕದಾಗೆ ನಮ್ಮ ಜಮೀನು ಇರೋದು 28 ಗುಂಟೆ. 20 ಗುಂಟೆನಲ್ಲಿ ಅರ್ಧ ಮಾರ್ಕೊಂಡ್ಬಿಟ್ಟಿದ್ದಾನೆ ಅವನು. ಅರ್ಧ ಮುನಿರಾಜ, ಆಂಜನಪ್ಪ ಇಬ್ಬರು ಸೇರಿಕೊಂಡು ಅರ್ಧ ಮಾರ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಗೊತ್ತೇ ಇಲ್ಲ. ಆವಾಗ ಸಮಾಧಿಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಅವನು ಹೊಡೆದಾಕಿದ ಮೇಲೆ ಇವರು ಗೊತ್ತಾಗಿದೆ ನಮಗೆ. ನೀವು ಅಕ್ಕಪಕ್ಕದವರು ಹೇಳಿದ್ದಾರೆ ನಿಮ್ಮ ಸಮಾಧಿ ಹೊಡೆದಾಕ್ಬಿಟ್ಟಿದ್ದೀರಂತೆ. ಆಮೇಲೆ ಈ ಮಕ್ಕಳು ಗೊತ್ತಾಗಿದೆ. ಈ ಮಕ್ಕಳು ನನಗೆ ಹೇಳಿಲ್ಲ. ಅಮ್ಮ ಸಮಾಧಿ ಹೊಡೆದಾಕಿರೋದುವಾಗ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಏನಾಗ್ಬಿಡ್ತದ ಅಂತ ಮಕ್ಕಳು ನನಗೆ ಹೇಳಿಲ್ಲ ಸ್ವಾಮಿ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವ್ರಿಗೂ ಮಕ್ಕಳು ನನಗೆ ಹೇಳಿಲ್ಲ. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿರೋದು. ಇವಾಗೂ ನಿಜಮ್ಮ ಹೇಳ್ತೀನಿ ಸ್ವಾಮಿ, ನಾನು ಸುಳ್ಳು ಹೇಳಲ್ಲ. ಇವಾಗ ಸಮಾಧಿ ಕಟ್ಕೊಡ್ಬೇಕು. ನಮ್ಮ ಜಮೀನು ನನಗೆ ಬೇಕು. ನನ್ನ ಜಮೀನು ಬಿಡಲ್ಲ. ನಮ್ಗೆ ರಕ್ಷಣೆ ಬೇಕು ಸ್ವಾಮಿ. ನನಗೆ ನಿಮ್ಮಿಂದ ರಕ್ಷಣೆ ಬೇಕು. ಅವನೇ ಮಾಡಿಕೊಂಡಿದ್ದಾನೆ. ಇವು ಎಲ್ಲ ಮಾಡ್ಕೊಂಡಿದ್ದಾನೆ. ಅವನೇ ಮಾಡ್ಕೊಂಡಿದ್ದಾನೆ. ಅವನೇ ಮಾಡ್ಕೊಂಡ್ಬಿಟ್ಟು ಇದು ಹಿಂಗೆಲ್ಲ ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟು 4 ವರ್ಷ ಆಯ್ತು ಅವನು ಹೋಗಿ ಓದವನು. ನನ್ಗೆ ಹೇಳ್ಬೇಕು ತಾನೆ, ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ ನನ್ಗೆ ಹೇಳ್ಬೇಕು ತಾನೆ ಸ್ವಾಮಿ. ಅವ್ನು ಹೇಳಿದ್ದಾನೆ ನನಗೆ. ಕೋರ್ಟ್ಗೆ ಏನಕ್ಕೆ ಕರ್ಕೊಂಡು ಹೋದ್ರಿ ನಿಮ್ಮನ್ನ? ಕೋರ್ಟ್ಗೆ ಅದೇ ಇವಾಗ ಜಮೀನು ಮಾಡ್ಕೊಳಕ್ಕೆ ನಾನು ಕರ್ಕೊಂಡೋಗಿ ನನ್ಗೆ ಮೋಸ ಮಾಡಿಬಿಟ್ಟಿದ್ದಾನೆ ಸ್ವಾಮಿ. ಅವರೆಲ್ಲ ಯಾರು? ಅವರು ನಮ್ಮ ಯಜಮಾನರ ತಂಗಿ ಮಕ್ಕಳಿಬ್ಬರು. ಲೇಡೀಸು ಹೇಳಿದ್ದು ಅವರೇ ಹೇಳಿರೋದು, ಅವರೇ ಮಾಡಿರೋದು, ಎಲ್ಲಾನು ಅವರೇ ಮಾಡಿರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಈ ಜಮೀನು ಕಳ್ಕೊಂಡಿರುವಂತಹ ಮಹಿಳೆಗೂ ಆರೋಪಿಗಳಿಗೂ ಏನ್ ಸಂಬಂಧಿಕರ? ಯಾವ ರೀತಿ ಇವರು ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿದ್ರು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಊರಿನ ಹೊರವಲಯದ ಆನೇಕಲ್ನ ಚಿಂತಲ ಮಡಿವಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ ನ್ಯಾಯಾಧೀಶರ ಸಹಿಯನ್ನ ನಕಲು ಮಾಡಿ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 6 ಜನರ ಮೇಲೆ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ವೆಂಕಟಸ್ವಾಮಿ ಅನ್ನೋರಿಗೆ ಸೇರಿರುವಂತಹ 28.8 ಗುಂಟೆ ಜಮೀನಿರುತ್ತೆ. ಆ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರು ನಕಲಿ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ವೆಂಕಟಸ್ವಾಮಿ ಅವರ ಪತ್ನಿ ಜ್ಯೋತಿಯಮ್ಮ ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ಅಂದ್ರೆ ಈಗಾಗಲೇ ವೆಂಕಟಸ್ವಾಮಿ ಅವರು ಡೆತ್ ಆಗಿದ್ದಾರೆ. ಹಾಗಾಗಿ ಆ 28.8 ಗುಂಟೆ ಜಮೀನೇನಿದೆ ಅದನ್ನ ಅವರ ಪತ್ನಿ ಜ್ಯೋತಿಯಮ್ಮ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಂಬಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಸಹಿಯನ್ನ ಫೋರ್ಜರಿ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಷ್ಟೇ ಅಲ್ಲ, ಅದನ್ನ ಈಗಾಗಲೇ ಬೇರೆಯವರಿಗೆ ಅಂದ್ರೆ ಶಿವಪ್ರಸಾದ್ ಅನ್ನೋರಿಗೆ ಮಾರಾಟ ಮಾಡಿದ್ದಾರೆ. ಬರೋಬ್ಬರಿ 96 ಲಕ್ಷ ರೂಪಾಯಿಯನ್ನ ಅವರು ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆ 6 ಜನ ಏನಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಯಾವಾಗಿಂದ ಇವರು ಈ ರೀತಿಯಾಗಿ ಫೋರ್ಜರಿಯನ್ನ ಮಾಡ್ತಾ ಇದ್ರು, ಜೊತೆಗೆ ಈ 6 ಜನ ಆರೋಪಿಗಳು ಯಾವ ತರ ವಂಚನೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.